ಎಲ್ಲ ಕರ್ನಾಟಕದ ಸ್ಪರ್ಧಾ ಆಕಾಂಕ್ಷಿಗಳಿಗೆ ನಮಸ್ಕಾರಗಳನ್ನು ಮಾಡುತ್ತಾ ಇಂದು ನಾವು ಈಗಾಗಲೇ ಸಿದ್ದಣ್ಣ ಪೂಜಾರಿ ಎಂಬ ಒಂದು ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿದ್ದು. ಆ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಈಗಾಗಲೇ ಸುಮಾರು 6 ವಿಡಿಯೋಗಳು ಬಿಟ್ಟಿವಿ. ಆ 6 ವಿಡಿಯೋಗಳನ್ನು ನೋಡಿದಂಥ ಎಲ್ಲ ಸ್ಪರ್ಧಾ ಆಕಾಂಕ್ಷಿಗಳು ಮತ್ತು ಸೆಕೆಂಡ್ PUC ನನ್ನ ಎಲ್ಲ ಆಪ್ತ ಮಿತ್ರರು ನೋಡಿ, ಸರ್ ಯಾಕ್ರಿ ಕೆಲವು ದಿನಗಳ ಆಯಿತು ಕ್ಲಾಸೇ ಬರಲಾಗ್ಯವಲ್ರಿ ಅಂತ ಕಿಸಿ ಕೇಳಿದ್ರೆ, ಆಗಾಗಲೇ ನಾನು ಕಮೆಂಟ್ಸ್ ಬಾಕ್ಸ್ ನೋಡಿದೆ. ಸರ್ ನೀವು ಮಾಡ್ತಕ್ಕಂಥ ವಿಡಿಯೋ ನಾಲೆಜ್ ಬೇರೆ ಐತೆ ಸರ್, ಬೋರ್ಡ್ ಕ್ಲಿಯರಾಗಿ ಕಾಣಲ್ರಿ ಅಂತ ಕಿಸಿ ಹೇಳಿದ್ರು. ಅದ್ರ ಸಲುವಾಗಿ ನಾವು ಸ್ಟ್ಯಾಂಡು ಅದು ತಂದು ಕಿಸಿ ಏನು ಇದಕ್ಕೆ ಕ್ಲಾಸ್ ನೀಡೋಕ್ಕೆ ಏನು ಮೂಲಭೂತ ಸೌಕರ್ಯ ಬೇಕಲ್ಲ, ಅದನ್ನು ನಾವು ಏನು ಮಾಡಿ ಅಂತಂದ್ರೆ ತಂದೀವಿ. ಮತ್ತು ಅದಲ್ಲದೆ ಇನ್ನೇನು ಮೈಕ್ ಸೊತ್ತಿಗೆ ಇನ್ನೊಂದು ಕೆಲವೇ ದಿನಗಳಲ್ಲಿ ಬರ್ತದೆ. ನಿಮಗಾಗಿ ಏನಪ್ಪ ಅಂತಂದಾಗ ಸ್ಟ್ಯಾಂಡು ಮೈಕು ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಂಡು ನಾವು ಕ್ಲಾಸನ್ನು ಮಾಡಕ್ಕಂತೀವಿ. ಯಾಕಪ್ಪ ಅಂದಾಗ ನಾವು ಕ್ಲಾಸ್ ಮಾಡುವಾಗ ಮೊಬೈಲ್ ಸೇಕ್ ಐತಪ್ಪ ಅಂತಂದಾಗ ಏನು ನಮ್ಮ ಆಡು ಭಾಷೆದಾಗ ಅಂತ ಅಲೋ ಗಾಡಿ ಇತ್ತು ಮೂವ್ ಐತಪ್ಪ ಅಂತಂದಾಗ ನೋಡೋಕೆ ಇಂಟ್ರೆಸ್ಟ್ ಬರಲ್ಲ. ಅದಕ್ಕಾಗಿ ನಾವು ಏನು ಮಾಡಿದ್ವಿ ಅಂದ್ರೆ ಎಲ್ಲ ಒಂದು ಮೂಲಭೂತ ಸೌಕರ್ಯಗಳನ್ನು ಸ್ಟೆಪ್ ಬೈ ಸ್ಟೆಪ್ ಅಂತ ಒಂದೊಂದು ತರ್ತಾ ಇದ್ದೀವಿ. ನೋಡ್ರಿ, ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ನಿಮಗೆಲ್ಲ ಬರ್ತಕ್ಕಂಥ ನೋಡ್ರಿ, ನಿಜವಾಗ್ಲೂ ಹೇಳ್ಬೇಕಂದ್ರೆ ಇದು ನನ್ನ ಯೂಟ್ಯೂಬ್ ಚಾನಲ್ ಅದ, ನಿಮ್ಮ ಯೂಟ್ಯೂಬ್ ಚಾನಲ್. ನೀವು ಏನು ಮಾಡ್ತೀರೋ ನಿಮ್ಮೇ ಬಿಟ್ಟದ. ಇದು ಯಾವ ಥರವನ್ನು ಬೆಳೆಸ್ತೀರಿ ಹೌದಾ? ಸಿದ್ದಣ್ಣ ಪೂಜಾರಿ ಇತ್ತೀಚೆಗೆ ನಾವು ಏನು ಮಾಡಿವಪ್ಪ ಅಂತಂದಾಗ ಈ ಸಿಂಬಾಲ್ ಏನಪ್ಪ ಅಂದ್ರೆ ನಮ್ಮ ಸ್ವಾಮಿ ವಿವೇಕಾನಂದರ ಸಿಂಬಾಲ್ ಫೋಟೋವನ್ನು ಏನು ಮಾಡಿಪ್ಪ ನಮ್ಮ ಯೂಟ್ಯೂಬ್ ಚಾನಲ್ಗೆ ಇಟ್ಟಿದ್ದೇವೆ. ಮತ್ತು ನೋಡ್ರಿ, ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇತ್ತೀಚೆಗೆ ನಾವು ಬೇರೆ ಸೆಕೆಂಡ್ PUC ಪೊಲಿಟಿಕಲ್ ಮತ್ತು ಹಿಸ್ಟ್ರಿ ಬಗ್ಗೆ ಅಧ್ಯಯನ ಮಾಡಿವಿ ಹೌದಾ? ಈಗ ನೆಕ್ಸ್ಟ್ ಬರ್ತಕ್ಕಂಥ ದಿನಗಳಲ್ಲಿ ಇನ್ನೇನು ದಿನ ಸ್ಟೆಪ್ ಬೈ ಸ್ಟೆಪ್ PC, PSI, SD, FD, KS, ಕರ್ನಾಟಕ ಸರ್ಕಾರ ಇರ್ತಕ್ಕಂಥ ಟೆಟ್ ಈಗಾಗಲೇ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕರ್ನಾಟಕ ಟೆಟ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋವಿದೆ. ಮತ್ತು ಕರೆಂಟ್ ಅಫೇರ್ಸ್ ಈಗ ಯಾವುದೇ ಎಕ್ಸಾಂಪಲ್ ಈಗ ಉದಾಹರಣೆ ಹೇಳ್ಬೇಕೈತಂದ್ರೆ ಈಗ ಸರ್ಕಾರ ಏನಪ್ಪ ಅಂತಂದ್ರೆ ಒಳ ಮೀಸಲಾತಿ ಸಲುವಾಗಿ ಹಲವಾರು ನೇಮಕಾತಿಗಳನ್ನು ತಡೆ ಹಿಡಿದ್ರು. ಅದ್ರ ಸಲುವಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸರ್ಕಾರ ಆದೇಶದ ಏನು ರಿಕ್ರೂಟ್ಮೆಂಟ್ ಆಗ್ತದಲ್ರಿ, ಯಾವುದು ಉದಾಹರಣೆ ಇದು ಕರ್ನಾಟಕ ಟೆಟ್ ಆಯ್ತಾ, ಆ ಕರ್ನಾಟಕ ಟೆಟ್ಟಿಗೆ ಸಂಬಂಧಪಟ್ಟಂತ ಎಲ್ಲ ಇನ್ಫಾರ್ಮೇಶನ್ ಅದರಲ್ಲಿ ಸೈಕಾಲಜಿ ಅಂತ ಬರ್ತದೆ, ಇಂಗ್ಲೀಷ್ ಅಂತ ಕಿಸಿ ಬರ್ತದೆ, ಮತ್ತೇನಪ್ಪ ಅಂತ ಕಿಸಿದೆ ನಾವು ಅವ್ರವ್ರ ಸಬ್ಜೆಕ್ಟ್ ಸೋಷಿಯಲ್ ಸೈನ್ಸ್ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು ಹೌದಾ? ಮತ್ತು ಕನ್ನಡ ನಮ್ಮ ಏನು ಕನ್ನಡಿಗರು ಅಂತೀವಲ್ಲ 6 ಕೋಟಿ ಪ್ರೆಸೆಂಟ್ ಏನು 8 ಕೋಟಿ ಕನ್ನಡಿಗರಲ್ಲ ಅಂತ ಕನ್ನಡಿಗರು ಹೆಂಗಾರಪ್ಪ ಅಂತ ಕೇಸಿ ಕೇಳಿದ್ರೆ ನಮ್ಮ ಕನ್ನಡಿಗರು ಏನಪ್ಪ ಅಂತ ಕೇಳಿದ್ರೆ ಬಾದಾಮಿ ಶಾಸನ ಗೊತ್ತ ನಿಮಗೆಲ್ಲ ಎಂತಾರ ತ್ರಿಪದಿ ಶಾಸನ ಅಂತ ಹೇಳ್ತೀವಿ. ಕನ್ನಡದ ಮೊದಲ ತ್ರಿಪದಿ ಶಾಸನ ಯಾವುದಂದ್ರೆ ಅದು ಯಾವ್ದು ಬಾದಾಮಿ ಶಾಸನ. ಆ ಬಾದಾಮಿ ಶಾಸನದಾಗ ಏನು ಹೇಳ್ತಾರೆ ಅಂದ್ರೆ ಕನ್ನಡಿಗರ ಗುಣ ಹವಗುಣ ಹೇಳಲಾಗಿದೆ. ಏನಪ್ಪ ಅಂತಂದ್ರೆ ನೋಡ್ರಿ, ಸಾಧುಂಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ, ಸಾಧುಂಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ, ಬಾದಿಪ್ಪ ಕಲಿಗೆ ಕಲಿಯುಗದ ವಿಪರೀತ, ಬಾದಿಪ್ಪ ಕಲಿಗೆ ಕಲಿಯುಗದ ವಿಪರೀತ, ಮಾಧವನಿಂತನ ಪೆರನಲ್ಲ ಏನು ಮಾಧವನಿಂತನ ಪೆರನಲ್ಲ ಅಂದ್ರೆ ನೋಡ್ರಿ, ಸಾಧುಂಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ, ಬಾದಿಪ್ಪ ಕಲಿಗೆ ಕಲಿಯುಗದ ವಿಪರೀತ, ಮಾಧವನಿಂತನ ಪೆರನಲ್ಲ ಅಂದ್ರೆ ಏನಪ್ಪ ಅಂತಂದ್ರೆ ಎಂಥ ಕನ್ನಡಿಗರು ಹೌದಾ? ಅಂತ ಕನ್ನಡಿಗರು ನೋಡ, ಅಂತ ಒಬ್ಬ ಕನ್ನಡಿಗರು ಏನು 8 ಕೋಟಿ ಕನ್ನಡಿಗರಿಗೆ ನನ್ನ ಕ್ಲಾಸ್ ನೋಡ್ತಾ ಇದ್ದೀರಲ್ಲ, ನೀವೆಲ್ಲರೂ ಕೂಡ ಈ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಇದು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲ, ಇದು ನಿಮ್ಮ ಯೂಟ್ಯೂಬ್ ಚಾನಲ್ ಹೌದಾ? ಇನ್ನೇನಪ್ಪ ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಇನ್ನೇನು ಡೈಲಿ ದಿನ ಒಂದು ಟಾಪಿಕ್ ಏನು ಮಾಡಬೇಕು ಅಂತಂದ್ರೆ ಅಧ್ಯಯನ ಮಾಡ್ಕೊಂಡು ಹೋಗ್ರಿ. ನೋಡ್ರಿ, ನಾ ಹೇಳ್ತೀವಿ ಇವತ್ತು ನೋಡಿ ಸರ್ ಇವತ್ತೇನು ಬರೀ ಇನ್ಫಾರ್ಮೇಶನ್ ಹೇಳಕ್ ಬಂದಿರೇನ್ರಿ? ಇಲ್ಲ ನೋಡ್ರಿ, ನಮ್ಮ ಕಬೀರ್ ದಾಸರು ಒಂದು ಮಾತು ಹೇಳ್ತಾರೆ, ಏನು ನಾಳೆ ಮಾಡೋ ಕೆಲಸ ಈಗಲೇ ಮಾಡು, ಹೀಗೆ ಮಾಡೋ ಕೆಲಸ ಹಿಂದೆ ಮಾಡೋಣ ಹೌದಾ? ಆದ್ರೆ ಅವರ ನಮ್ಮ ಗುರು ಹಿರಿಯರು ಆಯ್ಕೊಟ್ಟ ಒಂದು ಮಾರ್ಗದರ್ಶನದ ಅಡಿಯಲ್ಲಿ ನಾವೇನು ಮಾಡಪ್ಪ ಇವತ್ತಂತ ಕಿಸಿ ಕೇಳಿದಾಗ, ಇವತ್ತು ನೋಡ್ರಿ 2025 ಜನವರಿ 24 ಹೌದಾ? ಇವತ್ತು ಜನವರಿ 24 ಏನು ವಿಶೇಷಪ್ಪ ಅಂತ ಕಿಸಿ ಕೇಳಿದಾಗ ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಆಗ್ತಾರೆ. ಅವ್ರು ಯಾರಪ್ಪ ಅಂತ ಕಿಸಿ ಕೇಳಿದಾಗ ಶ್ರೀಮತಿ ಇಂದಿರಾ ಗಾಂಧೀಜಿ ಅವರು ಹೌದಾ? ನೋಡ್ರಿ, 1966 ಹೌದಾ? ಜನವರಿ 24 ನೋಡ್ರಿ, ಇವತ್ತು ಸದ್ಯಕ್ಕೆ ಡೇಟ್ 24 ಆದ್ರಿ ಹೌದಾ? ಜನವರಿ 24 ಇಡೀ ಭಾರತ ದೇಶದಲ್ಲಿ ಮೊದಲ ಮಹಿಳೆಗೆ ಒಬ್ಬ ಮಹಿಳೆ ಏನು ಮಾಡ್ತಾರಪ್ಪ ಅಧಿಕಾರಕ್ಕೆ ಬರ್ತಾರೆ. ಅದು ಪ್ರಧಾನಮಂತ್ರಿ ಹುದ್ದೆ, ಏನು ಪ್ರೈಮ್ ಮಿನಿಸ್ಟರ್ ಅಂತ ಕಿಸಿ ಕರಿತೀವಲ್ಲ ಹೌದಾ? ಈ ಹುದ್ದೆ ಸ್ವೀಕರಿಸಿದಂಥ ಮೊದಲ ಮಹಿಳೆ ಯಾರಿದ್ರೆ ಅದು ನಮ್ಮ ಇಂದಿರಾ ಗಾಂಧೀಜಿ ಅವರು. ಅದು ಇವತ್ತು ಅವರ ಒಂದು ಇಂದಿರಾ ಗಾಂಧೀಜಿ ದೇಶದ ರಾಷ್ಟ್ರಪತಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿಕೊಂಡ ದಿನ ಇವತ್ತೇ ಹೌದಾ? ಅಂದ್ರೆ ಇವತ್ತು ನಾವು ಏನು ಮಾಡ್ತೇವಪ್ಪ ಅಂತ ಕಿಸಿ ಕೇಳಿದ್ರೆ ನಮ್ಮ ದೇಶದಲ್ಲಿ ಒಬ್ಬ ಮಹಿಳೆ ಪ್ರಧಾನಮಂತ್ರಿ ಆದ ಸಲುವಾಗಿ ಇಡೀ ನಮ್ಮ ಭಾರತ ದೇಶದಂತ ಜನವರಿ 24 ರಾಷ್ಟ್ರೀಯ ಏನಪ್ಪ ಹೆಣ್ಣು ಮಗುವಿನ ದಿನ ಅಂತ ಕಿಸಿ ಏನು ಮಾಡ್ತಪ್ಪ ಅಂತ ಆಚರಣೆ ಮಾಡ್ತೀವ್ರಿ, ನೆನ್ಪಿಡ್ಕೋಬೇಕ್ರಿ ಹೌದಾ? ಹಾಗಾದ್ರೆ ಮತ್ತೇನ್ರಿ ಸರ್ ಅಂತಂದಾಗ ನೋಡ್ರಿ, ನಿನ್ನೆ ಏನು ನಾವು ಹೇಳಿದ್ವಿ, ನಿನ್ನೆ ಜನವರಿ 23 ಇತ್ತು ಹೌದಾ?
ಜನವರಿ 23 ಯಾರಪ್ಪ ಅಂತ ಕೇಸಿ ಕೇಳಿದಾಗ ಸುಭಾಷ್ ಚಂದ್ರ ಬೋಸ್ ರವ್ರು ಏನಪ್ಪ ಅಂತ ಕೇಸಿ ಕೇಳಿದಾಗ ಬರ್ತಡೇ ಇತ್ತು. ಹೌದಾ? ನೋಡ್ರಿ ಸುಭಾಷ್ ಚಂದ್ರ ಬೋಸ್ ರವರು ಕೇಳ್ರಿ 1897. ಹೌದಾ? 1897 ಜನವರಿ 23. 1897 ಜನವರಿ 23ರಂದು ನೋಡ್ರಿ ನಮ್ಮ ಒಡಿಶಾ ರಾಜಕ್ಕೆ ನಾವು ಉತ್ಕಲ ಅಂತ ಕೇಸಿ ಕರಿತೀವಿ, ಉತ್ಕಲ ರಾಜ ಅಂತ ಕೇಸಿ ಕರಿತೀವಿ. ಅದಲ್ಲದೆ ಒಡಿಶಾ ರಾಜ ಎಂತಾನ ಕರಾವಳಿ ತೀರ ಹಂಚ್ಕೊಂಡದಲ್ಲ ಉತ್ಕಲ ಕರಾವಳಿ ಅಂತ ಕೇಸಿ ಕರಿತೀವಿ. ಆ ಉತ್ಕಲ ರಾಜ್ಯದಲ್ಲಿ ಕಟಕ್ ಅಂತ ಕೇಸಿ ಬರುತ್ತೆ ಸರ್. ಎಲ್ಲಿ? ಕಟಕ್. ಆ ಕಟಕದಲ್ಲಿ ನಮ್ಮ ಸುಭಾಷ್ ಚಂದ್ರ ಬೋಸ್ ರವರು ಜನಿಸಿದ್ರು. ಯಾವಾಗೂ? 1897 ಜನವರಿ 23ರಂದು ಭಾರತದ ನೇತಾಜಿ ಅಂತ ಏನ್ ಕರಿತೀವಲ್ಲ ನಾವು, ಸುಭಾಷ್ ಚಂದ್ರ ಬೋಸ್ ಅವರು ಏನ್ ಮಾಡಿದ್ರೆ ಜನಿಸಿದ್ರು. ಎಲ್ಲಿ? ಒಡಿಶಾದ ಕಟಕ್ನಾಗ. ಭಾರತ ದೇಶದಲ್ಲಿ ಎಲ್ಲಿಯಾದ್ರೂ ಭತ್ತ ಸಂಶೋಧನಾ ಕೇಂದ್ರ ಎಲ್ಲಿಯಾದ್ರೂ ಸ್ಥಳ ಅಂತ ಕೇಳಿದ್ರೆ ಅದು ಒಡಿಶಾದ ಕಟಕ್. ಹೌದಾ? ಮತ್ತೇನಪ್ಪ ಅಂತ ಕಿಸಿ ಕೇಳಿದಾಗ ಒಡಿಶಾದ ಕಟಕ್ ಭಾರತ ದೇಶದಲ್ಲಿ ಏನಪ್ಪ ಅಂತ ಕಿಸಿ ಕೇಳಿದಾಗ ಭತ್ತ ಸಂಶೋಧನಾ ಕೇಂದ್ರ. ಹಾಗಾದ್ರೆ ಜಗತ್ನಾಗ ಎಲ್ಲಿಯಾದ್ರಿ ಸರ್ ಅಂತ ಕಿಸಿ ಕೇಳಿದಾಗ ನೋಡ್ರಿ ಜಗತ್ನಲ್ಲಿ ಭತ್ತ ಸಂಶೋಧನಾ ಕೇಂದ್ರ ಎಲ್ಲಿಯಾದ ಅಂತ ಕೇಳಿದ್ರೆ ಎಲ್ಲಿಪ್ಪ ಅಂತಂದ್ರೆ ಫಿಲಿಪೈನ್ಸ್ ದೇಶದ ಮನಿಲಾ. ನೆನ್ಪಿಡ್ಗ ಎಲ್ಲಿಪ್ಪ ಅಂತ ಕಿಸಿ ಕೇಳಿದಾಗ ಇಲ್ಲಿ ಬೈತ್ ನೋಡ್ರಿ ಫಿಲಿಪೈನ್ಸ್ ದೇಶದ ನೋಡ್ರಿ ಯಾವುದು? ಮನಿಲಾ. ನೆನ್ಪಿಡ್ಗಾರೆ ಯಾವ್ದಪ್ಪ ಅಂತ ಕಿಸಿ ಕೇಳಿದಾಗ ಮನಿಲಾ. ಇಲ್ಲಿ ನೋಡ್ರಿ ಫಿಲಿಪೈನ್ಸ್ ದೇಶದ ಮನಿಲಾ. ಫಿಲಿಪೈನ್ಸ್ ದೇಶದ ಮನಿಲಾದಲ್ಲಿ ಜಗತ್ತಿನಲ್ಲಿ ಭತ್ತ ಸಂಶೋಧನಾ ಕೇಂದ್ರ ಕಂಡು ಬರ್ತದೆ. ಹೌದಾ? ಮತ್ತೆ ಅಲ್ಲದೆ ಸರ್ ಮತ್ತೇನ್ ಬರುತ್ತೆ ಸರ್ ಅದೇ ಫಿಲಿಪೈನ್ಸ್ ನ ಮನಿಲಾ ಅಂತ ಕಿಸಿ ಕೇಳಿದಾಗ ADB ಅಂತ ಕೇಳಿ ಬ್ಯಾಂಕ್. ADB ಬ್ಯಾಂಕ್ ಏಷಿಯನ್ ಡೆವಲಪ್ಮೆಂಟ್ ಬ್ಯಾಂಕ್. ನೆನ್ಪಿಡ್ಗಾರೆ ಯಾವ್ದು? ಏಷಿಯನ್ ಡೆವಲಪ್ಮೆಂಟ್ ಬ್ಯಾಂಕ್. ಆ ADB ಏನಂತೀವಿ ನಾವು ADB ನೋಡ್ರಿ ADB. ಎ ಅಂದ್ರೆ ಏಷ್ಯನ್, ಬಿ ಅಂದ್ರೆ ಡೆವಲಪ್ಮೆಂಟ್, ಬಿ ಅಂದ್ರೆ ಬ್ಯಾಂಕ್. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ನ ಕೇಂದ್ರ ಕಚೇರಿ ಎಲ್ಲದಪ್ಪ ಅಂತ ಕೇಳಿದ್ರೆ ಇದೇ ನಮ್ಮ ಭತ್ತ ಸಂಶೋಧನಾ ಕೇಂದ್ರ ಎಲ್ಲೇ ಜಗತ್ನಾಗ ಅಲ್ಲೇ ಇದರ ಕೇಂದ್ರ ಕಚೇರಿ ಅದ. ಅಂದ್ರು ನಾವ್ ಯಾವ ತರ ಓದ್ಬೇಕಂದ್ರ ಒಂದ್ ತೊಗೊಂಡಿವಲ್ಲ ಸರ್ ಎಲ್ಲ ಒಂದ್ ತೊಗೊಂಡು ಎಲ್ಲ ತಗೋಕ್ ಓದ್ಬೇಕ. ಈಗ ನಾವು ಉದಾಹರಣೆ ಕ್ರಿಕೆಟ್ ಎಬಿಡಿ ಅಂತ ಕೇಳ್ತೀರಿ. ಹೌದಾ? ಬಾಲ್ ಎಕ್ಕಡೆ ಬಂದ್ರೆ ಹೊಡಿತೇನೆ, 360 ಡಿಗ್ರಿ ಬಂದ್ರೆ ಹೊಡಿತೇನೆ. ಹೌದಾ? ಈ ಕಡೆ ಬಂದ್ರೆ ಹೊಡೆಯಲ್ಲ ಅಂತಾನ. ಹೌದಾ? ಎಕ್ಕಡೆ ಬಂದು ಬಾಲ್ ಎಕ್ಕಡೆ ಬರಕ ಮ್ಯಾಗ ಬಂದ್ರೆ ಮ್ಯಾಗ ಹೊಡಿತಾನೆ, ಕೆಳಗೆ ಬಂದ್ರೆ ಈ ಕಡೆ ಹೊಡಿತಾನೆ, ಎಕ್ಕಡೆ ಬೇಕು ಎಕಡೆ ಹೊಡಿತಾನೆ. ಹೌದಾ? ಆ ತರವಾಗಿ ನಾವು ಓದುವಾಗ ಏನ್ ಮಾಡ್ಬೇಕಂತಂದಾಗ 360 ಡಿಗ್ರಿ ಒಂದು ಬಂತ ಎಲ್ಲಷ್ಟು ತಗೋಬೇಕು. ಹೌದಾ? ಮತ್ತೇನ್ ಸರ್ ಬರೀ ಇಷ್ಟೇ ಆಗಂತಿರ ನೋಡಿ. ಉದಾಹರಣೆ ಹೇಳ್ಬೇಕಂದ್ರೆ ಇಂದಿರಾ ಗಾಂಧೀಜಿ ಬಗ್ಗೆ ಹೇಳಿದೆ. ಇಂದಿರಾ ಗಾಂಧೀಜಿ ಬಗ್ಗೆ ಹೇಳ್ಕೊಂತ ಕುಂತ್ರೆ ಭಾಳಷ್ಟು ಟೈಮ್. ಏನ್ ಉದಾಹರಣೆ ಹೇಳ್ಬೇಕಂದ್ರೆ ನೋಡ್ರಿ ಇಂದಿರಾ ಗಾಂಧೀಜಿ ಅವರು ಜವಾಹರ್ಲಾಲ್ ನೆಹರು ಅವರ ಮಗಳು. ಹೌದಾ? ಇವತ್ತೇನು ನಾವು ಕ್ಲಾಸ್ ಸ್ಟಾರ್ಟ್ ಮಾಡಿವಲ್ಲ ಸುಮ್ಮನೆ ಬೇಸಿಕ್ ಏನಂತಲ್ಲ ಒಂದು ಮನೆ ಕಟ್ಟಬೇಕಾಗುವಾಗ ಬೇಸ್ಮೆಂಟ್ ಸರಿಯಾಗಿರ್ಬೇಕ್ರಿ. ಬೇಸ್ಮೆಂಟ್ ಸರಿಯಾಗಿದ್ದಾಗ ಏನಪ್ಪ ಅಂತ ಕಿಸಿ ಕೇಳಿದಾಗ ಆ ಮನೆ ಮೇಲೆ ಫ್ಲೋರ್ ಎಷ್ಟಾದ್ರು ಕಟ್ಟಬಹುದು ನಾವು. ಹೌದಾ? ಬೇಸ್ಮೆಂಟ್ ಸರಿಯಾಗಿರ್ಬೇಕು. ಅದಕ್ಕಾಗಿ ನೋಡ್ರು ಇಂದಿರಾ ಗಾಂಧೀಜಿ ಬಗ್ಗೆ ಎಷ್ಟಾದನ್ನು ಮಾಡುವ ಏನು ಜವಾಹರ್ಲಾಲ್ ನೆಹರು ಅವರ ಪ್ರಧಾನ ಮಗಳಾಗಿದ್ದು. ಹೌದಾ? ಜವಾಹರ್ಲಾಲ್ ನೆಹರು ಅವರು ನಮ್ಮ ಮಗಳಿಗಾಗಿ ಹಲವಾರು ಪತ್ರಗಳನ್ನು ಬರೆದ್ರು. ಯಾಕೆ ಬರೆದು ಕೊಟ್ರಪ್ಪ ಅಂತಂದಾಗ ಮುಂದೆ ನೀನು ನಮ್ಮ ದೇಶದ ಒಬ್ಬ ಅತ್ಯುನ್ನತ ಹುದ್ದೆಯಲ್ಲಿರ್ಬೇಕು ಅಂತ ಜವಾಹರ್ಲಾಲ್ ನೆಹರು ಅವ್ರು ಏನ್ ಮಾಡ್ತಾರಪ್ಪ ಅಂತ ಕಿಸಿ ಕೇಳಿದಾಗ ತನ್ನ ಮಗಳಿಗೆ ಸಣ್ಣ ವಯಸ್ಸಿನಲ್ಲಿರುವಾಗಲೇ ಇಂದಿರಾ ಗಾಂಧಿ ಚಿಕ್ಕ ವಯಸ್ಸಿನಲ್ಲಿರುವಾಗಲೇ ಏನ್ ಮಾಡ್ತಾರಪ್ಪ ಅಂತ ಕಿಸಿ ಕೇಳಿದಾಗ ಹಲವಾರು ಪತ್ರಗಳನ್ನು ಬರೆದು ಕೊಡ್ತಾರೆ. ಯಾರು? ತಂದೆಯಾದಂತ ಜವಾಹರ್ಲಾಲ್ ನೆಹರು ಮಗಳಿಗೆ. ಯಾರಿಗೆ? ಇಂದಿರಾ ಗಾಂಧೀಜಿ ಅವರು. ಯಾಕೋ ನೀನು ಈಗ ಸಣ್ಣ ವಯಸ್ಸಿನಾಗಲೇ ಜಗತ್ತಿನ ಒಂದು ನಾಲೆಜ್ ಹೊಂದಿರ್ಬೇಕು, ಇಡೀ ನಮ್ಮ ದೇಶದ ಜ್ಞಾನ ಹೊಂದಿರ್ಬೇಕು. ಅಂದಾಗ ಮಾತ್ರ ಇಲ್ಲಿ ಮುಂದೆ ನಮ್ಮ ದೇಶ ಆಳಲು ಸಾಧ್ಯವಾಗುತ್ತೆ ಅಂತ ಕಿಸಿವೆ. ಅದ್ರ ಸಲುವಾಗಿ ಜವಾಹರ್ಲಾಲ್ ನೆಹರು ಅವರು ಇಂದಿರಾ ಗಾಂಧಿಗೆ ಹಲವಾರು ಪತ್ರಗಳನ್ನು ಬರೆದು ಕೊಟ್ರು. ಮತ್ ನೋಡ್ರಿ ಇಂದಿರಾ ಗಾಂಧೀಜಿ ಅವರು ಭಾರತದ ಪ್ರಧಾನಿ ಆದ್ಮೇಲೆ ನೋಡ್ರಿ ಇಡೀ ಭಾರತದ ಇತಿಹಾಸದಲ್ಲಿ ಒಬ್ಬ ಮಹಿಳಾ ಹುದ್ದೆಗೆ ಪ್ರಧಾನಿ ಆಗಿದ್ದ ಏಕೈಕ ಹುದ್ದೆ ಅಂದ್ರೆ ಅದು ಇಂದಿರಾ ಗಾಂಧಿ. ನೋಡ್ರಿ ಇಂದಿರಾ ಗಾಂಧೀಜಿ ಅವರು ಏನ್ ಮಾಡಿದ್ರು 1966ರಿಂದ 1977 ನೆಕ್ಸ್ಟ್ 1980ರಿಂದ 1984. ಹೌದಾ? ನೋಡ್ರಿ 1966ರಿಂದ 1977, 1980ರಿಂದ 1984 ಈ ಭಾರತ ದೇಶದ ಒಬ್ಬ ಮಹಿಳಾ ಪ್ರಧಾನಿ ಆದ್ರು. ನೋಡ್ರಿ ಏನ್ ಮಾಡಿದಾರೆ ಮಹಿಳಾ ಪ್ರಧಾನಿ ಆದಾಗ ನೋಡ್ರಿ ಇವರಿದ್ದಾಗ ಏನಪ್ಪ ಅಂತ ಸಿಕ್ಕಿದೆ ಹಸಿರು ಕ್ರಾಂತಿ ಕೂಡ ಏನಪ್ಪ ಅಂದ್ರೆ ಈ ಆಪರೇಷನ್ ಫ್ಲಡ್ ಅಂತ ಹೇಳ್ತೀವಲ್ಲ, ಹಸಿರು ಕ್ರಾಂತಿ ಆಗಿರ್ಬೋದು ಆಪರೇಷನ್ ಫ್ಲಡ್ ಅಂತಂದು ಎದಕ್ಕೆ ಬರ್ತದೆ? ಕ್ಷೀರ ಕ್ರಾಂತಿಗೆ ಬರ್ತದೆ. ಅವ್ರ ಇವ್ರ ಕಾಲದಲ್ಲಿ ಕೂಡ ಏನಂತ ಅಂದ್ರೆ ಅಭಿವೃದ್ಧಿ ಏನಪ್ಪ ಹೊಂದುತ್ತ. ಮತ್ತೇನಪ್ಪ ಅಂತ ಸಿಕ್ಕಿದಾಗ ನೋಡ್ರಿ ಇವರು 1980 ಮೊದಲು ಅದಕ್ಕಿಂತ ಮುಂಚೆ ನೋಡ್ರಿ 1969 ಜುಲೈ. ಹೌದಾ? ಜುಲೈ 19 ನೋಡ್ರಿ 1969 ಜುಲೈ 19ರಂದು ಇಂದಿರಾ ಗಾಂಧೀಜಿಯವರು ಇಡೀ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಏನ್ ಮಾಡ್ತಾರಪ್ಪ ಅಂತ ಕೇಳಿದಾಗ 50 ಕೋಟಿಗಿಂತ ಹೆಚ್ಚು ಬಂಡವಾಳ ಹೊಂದಿದಂತ 14 ಬ್ಯಾಂಕ್ಗಳು ಏನ್ ಮಾಡ್ತಾರಪ್ಪ ಅಂತ ಕೇಳಿದಾಗ ನ್ಯಾಷನಲೈಸ್ ಮಾಡ್ತಾರೆ. ಹೌದಾ? ಏನ್ ಮಾಡ್ತಾರೆ? ರಾಷ್ಟ್ರೀಕರಣಗೊಳ್ತಾರೆ. ಹೌದಾ? ಎಷ್ಟು? 50 ಕೋಟಿಗಿಂತ ಹೆಚ್ಚು ಬಂಡವಾಳ ಹೊಂದಿದಂತ ಏನಪ್ಪ ಅಂತಂದ್ರೆ 14 ಬ್ಯಾಂಕ್ಗಳು ಏನ್ ಮಾಡ್ತಾರ? ರಾಷ್ಟ್ರೀಕರಣಗೊಳ್ತಾರೆ. ಹಾಗಾದ್ರೆ ಅದ್ರಾಗ ಯಾವಾದ್ರೂ ಕರ್ನಾಟಕ ಬ್ಯಾಂಕ್ ಇದ್ವೇನ್ರಿ ಸರ್?
ಗೊತ್ತಿರ್ಬೇಕು ಹೌದಾ. 14ದಾಗ ನಮ್ಮ ಎರಡಿದ್ದು ಯಾವಪ್ಪ ಅಂತ ಕಿಶಿಕೆ ಇದ್ದಾಗ KC ಅಂತ ನೆನ್ಪಿಡ್ಕೊಂಡ್ಬಿಡ್ರಿ. ನಾವು ಮುಂಚೆ KC ರೆಡ್ಡಿ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರಂದ್ರೆ KC ರೆಡ್ಡಿ ಅಂತ ಹೌದಾ. ಅದೇ KC ಅಂದ್ರೆ K ಅಂದ್ರೆ ಕೆನರಾ ಬ್ಯಾಂಕ್, C ಅಂದ್ರೆ ಸಿಂಡಿಕೇಟ್ ಬ್ಯಾಂಕ್. ಇಷ್ಟೇ KC ರೆಡ್ಡಿ ಅವ್ರು ನೆನ್ಪಿಟ್ವಿ ಅಂದ್ರೆ 1969ರಲ್ಲಿ 14 ಬ್ಯಾಂಕ್ಗಳು ಕರ್ನಾಟಕದ 2 ಬ್ಯಾಂಕ್ಗಳು ನ್ಯಾಷನಲೈಸ್ ಅದು ಅಂತ ನಮ್ಗೆ ಗೊತ್ತಿರ್ತದೆ ಹೌದಾ. ನೆಕ್ಸ್ಟ್ ನೋಡ್ರಿ ಹಾಗಾದ್ರೆ ಸರ್ ಮುಂದೆ 1980 ಸರ್ ಇನ್ನೊಂದು ನೆನ್ಪಿಡ್ಬೇಕು. ಈ ಜುಲೈ 19ನೇ ತಾರೀಕೇನು ಆದವಲ್ಲ ಇಡೀ ಭಾರತದ ಇತಿಹಾಸದಲ್ಲಿ ಅತಿ ಹೆಚ್ಚು ಬ್ಯಾಂಕ್ಗಳು ಏನು ರಾಷ್ಟ್ರೀಕರಣ ಆದ ದಿನ ಅದ ಯಾವುದು ಜುಲೈ 19. ಅದ್ರ ಸಲುವಾಗಿ ಅದ್ರ ಸವಿ ನೆನಪಿಗಾಗಿ ಪ್ರತಿ ವರ್ಷ ಜುಲೈ 19 ಭಾರತದ ಬ್ಯಾಂಕ್ಗಳ ರಾಷ್ಟ್ರೀಕರಣ ದಿನ ಹೌದಾ. ಜುಲೈ 19ರಂದು ಭಾರತದಲ್ಲಿ ಪ್ರತಿ ವರ್ಷ ಬ್ಯಾಂಕ್ಗಳ ರಾಷ್ಟ್ರೀಕರಣ ದಿನ ಅಂತ ಆಚರಣೆ ಮಾಡ್ತೀವಿ. ಓಕೆ ಮುಂದೆ ನೋಡ್ರಿ ಸರ್ ಹಾಗಾದ್ರೆ ಮತ್ತೇನ್ ಮಾಡಿದ್ರು 1980ರಿಂದ 1984ರವರೆಗೆ ಹೌದಾ. ಇಲ್ಲಿ ಕೂಡ ಏನಾಗಿರಪ್ಪ ಇಂದಿರಾ ಗಾಂಧಿ ಜೊತೆ ಪ್ರಧಾನಿ ಆದ್ರು ಸರ್ ಹೌದಾ. ಇಲ್ಲಿ ಏನ್ ಮಾಡ್ತಾನೆ ಅಂದ್ರೆ 1980 ಏಪ್ರಿಲ್ ನೆನ್ಪಿಡ್ಗಾರಿ ಏಪ್ರಿಲ್ ತಿಂಗಳು ಏನಪ್ಪಾ ಅಂದ್ರೆ 14ನೇ ತಾರೀಕು ಅಥವಾ 15ನೇ ತಾರೀಕು ಏನಪ್ಪಾ ಅಂತಂದಾಗ ಅಲ್ಲಿ ನೋಡ್ರಿ ಇಲ್ಲಿ ಇದೆ 50 ಕೋಟಿಗಿಂತ ಹೆಚ್ಚು ಬಂಡವಾಳ ಹೊಂದಿದ ಬ್ಯಾಂಕ್ಗಳು. ಆದ್ರೆ ಇಲ್ಲಿ 200 ಕೋಟಿಗಿಂತ ಹೆಚ್ಚು ಬಂಡವಾಳ ಹೊಂದಿದ ಬ್ಯಾಂಕ್ಗಳು. ಎಷ್ಟು ಬ್ಯಾಂಕ್ಗಳು ರಾಷ್ಟ್ರೀಕರಣ ಮಾಡ್ತಾರೆ ಸರ್ ಇಲ್ಲಿ ಅಂತ ಇದ್ದಾಗ 6 ಬ್ಯಾಂಕ್ಗಳು. ಎಷ್ಟ್ರಿ 6 ಬ್ಯಾಂಕ್ಗಳು. ಆ 6 ಬ್ಯಾಂಕ್ದಾಗ್ರಿ ದೇಶದಾದ್ಯಂತ 6 ಬ್ಯಾಂಕ್ಗಳು ರಾಷ್ಟ್ರೀಕರಣ ಮಾಡಿದ್ದಾರೆ. ನೋಡ್ರಿ ನಾ ಹೇಳಿದ್ವಿ ಏನಪ್ಪಾ ಅಂತ ಕಿಶಿಕೆ ಇದ್ದಾಗ ಕರ್ನಾಟಕದ ನೋಡ್ರಿ 1980ರಿಂದ 84ರವರೆಗೆ 200 ಕೋಟಿಗಿಂತ ಹೆಚ್ಚು ಬಂಡವಾಳ ಹೊಂದಿದಂತ ಏನು 6 ಬ್ಯಾಂಕ್ಗಳು ರಾಷ್ಟ್ರೀಕರಣ ಮಾಡಿದ್ರು ಇಂದಿರಾ ಗಾಂಧೀಜಿಯವರು ಹೌದಾ. ಅವಾಗ ಮಾಡಿದಾಗ ಕರ್ನಾಟಕದ ಎಷ್ಟು ಬ್ಯಾಂಕ್ ಇದ್ದವ್ರಿ ಅಂತ ಕೇಳಿದಾಗ ನೋಡ್ರಿ ಪುನಃ ಹೇಳ್ತಿದ್ದೀನಿ ಯಾಕಪ್ಪ ಅಂದ್ರೆ ನೆನಪಿನಲ್ಲಿ ಇಟ್ಕೋರಿ. ನೋಡ್ರಿ ಏನಪ್ಪಾ ಅಂತ ಕಿಶಿಕೆ ಇದ್ದಾಗ ಕಾವಿ ಏನು ಅಂತೇಳಿ ನಾವು ಯಾರು ಕಾವಿ ಮಲ್ಲಮ್ಮ ಅಂತ ಹಿಂಗೆ ಕಾವಿ ಅಂತೀವಿ ಹಿಂಗೆ ಸೀತೆ ಅಂತ ಅಂತೇಳಿ ಈ ತರ ನೆನ್ಪಿಡ್ಬೇಕು ಆರಾಮ. ಕಾವಿ ಇಲ್ಲಿ ಕೊಟ್ಟು ನೀರು ತರ ಕೊಟ್ಟು ಏನೋ ಹಿಂಗೆ ಅಂತಾರಲ್ಲ ಆ ತರ ಕಾವಿ ಅಂತ ನೆನ್ಪಿಡ್ಬೇಕು. ಕಾ ಅಂದ್ರೆ ಏನ್ರಿ ಸರ ಕಾ ಅಂದ್ರೆ ಕಾರ್ಪೊರೇಷನ್ ಬ್ಯಾಂಕ್ ಏನು ಕಾ ಅಂದ್ರೆ ಏನ್ರಿ ಕಾರ್ಪೊರೇಷನ್ ಬ್ಯಾಂಕ್. ವಿ ಅಂದ್ರೆ ಏನಪ್ಪಾ ಅಂತ ಸಿಕ್ಕಿದಾಗ ವಿಜಯ ಬ್ಯಾಂಕ್ ಹೌದಾ. ಕಾ ಅಂದ್ರೆ ಕಾರ್ಪೊರೇಷನ್ ಬ್ಯಾಂಕ್, ವಿ ಅಂದ್ರೆ ವಿಜಯ ಬ್ಯಾಂಕ್ ಹೌದಾ. ಮುಂದೆ ನೋಡ್ರಿ ಏನಪ್ಪಾ ಅಂತ ಸಿಕ್ಕಿದಾಗ ನೋಡ್ರಿ ನಾವು ಎಲ್ಲಿಂದ ಹೋಗಿವಿ ಈಗ 1897 ಸುಭಾಷ್ ಚಂದ್ರ ಬೋಸ್ ಏನ್ ಜನಿಸಿದಾರಲ್ಲ ಇಲ್ಲೇ ಹಿಂಗೆಲ್ಲ ಹೋಗಿವಿ ಹೌದಾ. ಮತ್ತೇನು ಸರ ಹಾಗಾದ್ರೆ 1897 ವಿಶೇಷತೆ ಏನು ನೋಡ್ರಿ ಇಲ್ಲಿರ್ತಕ್ಕಂಥ ಇದಾಗಿರ್ಬೋದು ಏನಾದ್ರೂ ತೊಗೊಂಡು ಮಾತಾಡ್ಬೋದು. ಉದಾಹರಣೆ ADB ಹೋಗಿ ಹಾಗಾದ್ರೆ ಸರ್ ADB ಬ್ಯಾಂಕ್ ಯಾವಾಗ ಸ್ಥಾಪನೆ ಆಯ್ತು ಸರ್ ನೋಡ್ರಿ ಯಾವಾಗಪ್ಪ ಅಂತ ಕೇಳಿದಾಗ 1966 ಏನ್ರಿ 1900 ಏನಪ್ಪ ಅಂತ ಕಿಸಿಕೆದಾಗ 66ದಾಗ ಏನತ್ತಪ್ಪ ಅಂತ ಕಿಸಿಕೆದಾಗ ADB ಬ್ಯಾಂಕ್ ಏನಂತ ಕೇಳಿದಾಗ ಸ್ಥಾಪನೆ ಆಗ್ತಾರೆ. ನೋಡ್ರಿ 1966ದಾಗ ADB ಬ್ಯಾಂಕ್ ಸ್ಥಾಪನೆ ಆಯ್ತಾ. ಹಾಗಾದ್ರೆ ಸರ್ ಮತ್ತೆ ಇದೇ ಇಯರ್ ಏನಾದ್ರು ಸರ್ ನೋಡ್ರಿ ಬಹಳಷ್ಟು ಮಾತಾಡ್ಬೋದು. ನಾ ಹೇಳಿದೆ ಎಬಿಡಿ ಯಾಕೆ ಇದೆ ಅಂತ ಕಿಸಿಕೆದಾಗ 360 ಡಿಗ್ರಿದಾಗ ಅಂತ ಹೇಳಿದೆ ನಾನು. ಇದು ನೋಡು ಇದು ಒಂದ್ರ ಮ್ಯಾಗ ಮಾತಾಡ್ಬೋದು. ಮತ್ತೇನಪ್ಪ 1966ದಾಗ ಏನಿತ್ತಪ್ಪ ಅಂದ್ರೆ ಪುನಃ 1966ರಲ್ಲಿ ಜನವರಿ 24ರಂದು ಏನಾದ್ರಪ್ಪ ಅಂದ್ರೆ ನಮ್ಮ ದೇಶದ ಮೊದಲ ಮಹಿಳಾ ಇಂದಿರಾ ಗಾಂಧಿ ಪ್ರಧಾನಿ ಆಗಿರ್ತಾರೆ. ಯಾವ ವರ್ಷ ಅದೇ 1966. ಅಂದ್ರೆ ಏನು ಎಕ್ಕಡ್ರಿ ಆಂಗಲ್ದಾಗ ಹೋದ್ರು ನಾ ಅಡಿಗೆ ಬರ್ತೀವಿ. ಜಗತ್ತು ಹೆಂಗದ ಅಂತ ಕೇಳಿದ್ರೆ ಗೋಲಾಕಾರ ಸರ್ ರೌಂಡ್ ಶೇಪ್ ಜಿಯಾಡಾಕಾರ ಅಂತ ಸಿಗತ್ತೇವೆ. ಆ ತರ ಹೋಗಿ ನೋಡು ಯಾವ ತರ ಆದ್ರೆ ಹೋಗಿ ಬರ್ಬೋದು ನಾವು. ಉದಾಹರಣೆ ಹೇಳ್ಬೇಕು 1966 ಮತ್ತೇನಾಗಿದೆ ಸರ್ 1966ದಾಗ ದೇಶದಲ್ಲಿ ಮೊದಲ ಆಡಳಿತ ಸುಧಾರಣಾ ಆಯೋಗ ನೇಮಕ ಹೌದಾ. ಯಾವಾಗ 1966. ಹಾಗಾದ್ರೆ ಮೊದಲ ಆಡಳಿತ ಸುಧಾರಣಾ ಆಯೋಗದ ಯಾರ ನೇತೃತ್ವ ನೇಮಕ ಐತಿ ಸರ್ ಅಂದ್ರೆ ಆ ಮೊದಲ ಆಡಳಿತ ಸುಧಾರಣಾ ಆಯೋಗದ ಸಮಿತಿ ಅಥವಾ ಯಾರ ಅಧ್ಯಕ್ಷ ವಹಿಸ್ಕೊಂಡಿದ್ರಿ ಅಂತ ಕೇಳಿದಾಗ ನಾವೆಲ್ಲ ಕೇಳ್ತೀವಿ ಯಾರಪ್ಪ ಅಂತ ಕೇಳಿದಾಗ ಮೊರಾರ್ಜಿ ದೇಸಾಯಿ ಅವರವರು ಹೌದಾ. ಮತ್ತೆ ಮೊರಾರ್ಜಿ ದೇಸಾಯಿ ಬಗ್ಗೆ ಮತ್ತೆ ಹೇಳ್ಬೋದು ಏನಪ್ಪ ದೇಶದಲ್ಲಿ ಅತಿ ಹೆಚ್ಚು ಪ್ರಧಾನಿಯಾಗಿ ಬಜೆಟ್ ಮಂಡನೆ ಮಾಡಿದ ಒಬ್ಬ ವ್ಯಕ್ತಿ ಯಾರಿದ್ರೆ ಅದು ನಮ್ಮ ಮೊರಾರ್ಜಿ ದೇಸಾಯಿ ಅವರು ಹೌದಾ. ಭಾರತ ದೇಶದ ಅತ್ಯುನ್ನತ ಪ್ರಶಸ್ತಿ ಅಂತ ಹೇಳ್ತೀವಿ ಯಾವುದು ಭಾರತ ರತ್ನ. ಮತ್ತು ಪಾಕಿಸ್ತಾನದ ಅತ್ಯುನ್ನತ ಪ್ರಶಸ್ತಿ ಯಾವ್ದಪ್ಪ ಅಂತ ಕೇಳಿದಾಗ ನಿಶಾನ್-ಇ-ಪಾಕಿಸ್ತಾನ್ ಹೌದಾ. ಎರಡೂ ದೇಶಗಳ ಅತ್ಯುನ್ನತ ಪ್ರಶಸ್ತಿ ಸ್ವೀಕರಿಸಿದ ಒಬ್ಬ ವ್ಯಕ್ತಿ ಯಾರಿದ್ರೆ ಅದು ನಮ್ಮ ಮೊರಾರ್ಜಿ ದೇಸಾಯಿ ಅವರು ಹೌದಾ. ಮತ್ತೇನಪ್ಪ ನೋಡ್ರಿ ಇಡೀ ಭಾರತದ ಇತಿಹಾಸದಲ್ಲಿ ಮೊರಾರ್ಜಿ ದೇಸಾಯಿ ಬಗ್ಗೆ ಒಂದು ಸ್ಪೆಸಿಫಿಕ್ ಬರ್ತಾವ ಏನಪ್ಪ ಅಂತ ಕೇಳಿದಾಗ ತನ್ನ ಹುಟ್ಟಿದ ದಿನದಂದೇ ಇಡೀ ಇತಿಹಾಸದಾಗ ಯಾರ್ದು ರೆಕಾರ್ಡ್ ಇಲ್ಲ. ತನ್ನ ಹುಟ್ಟಿದ ದಿನದಂದೇ ಬಜೆಟ್ ಮಂಡನೆ ಮಾಡಿದ ಏಕೈಕ ವ್ಯಕ್ತಿ ಯಾರಿದ್ರೆ ಅದು ನಮ್ಮ ಮೊರಾರ್ಜಿ ದೇಸಾಯಿ ಅವರು ಹೌದಾ. ಯಾವಾಗ 1964ರಿಂದ 1964 ಮತ್ತು 68 ಆ ಒಂದು ಇಯರ್ನಾಗ ಏನು ಮಾಡ್ತಾರೆ ಅಂದ್ರೆ ಬಜೆಟ್ ಮಂಡನೆ ಮಾಡ್ತಾನೆ. ಅಂದ್ರೇನು ನಾವು ಹೇಳೋದೇನಂದ್ರು ಯಾವ ಆ್ಯಂಗಲ್ದಾಗ ಹೋಗ್ಬೋದ್ರಿ. ನಂಬಲ್ಲಿ ನಾಲೆಜ್ ಇತ್ತಂದ್ರೆ ಒಂದು ಮಾತು ಹೇಳ್ತಾರೆ ಏನಪ್ಪ ಅಂತ ಕಿಸಿದಾಗ ನಂಬಲ್ಲಿ ಭಾಳಷ್ಟು ಜ್ಞಾನ ಪರಿಪೂರ್ಣವಾಗಿದೆ ಅಂದ್ರು ನೀ ದಟ್ಟ ಕಾಡ್ನ್ಯಾಗ ಕುಂತಿರೋ ನಿನ್ನ ಕರ್ಕೊಂಬರ್ತಾರೆ ನಿಂಬಲ್ಲಿ ನಾಲೆಜ್ ಇತ್ತಂದ್ರೆ ಹೌದಾ. ಅದಕ್ಕೆ ಕೇಳೋದೇನಪ್ಪ ಅಂತ ಕಿಸಿದಾಗ ವೇದಗಳು ಒಂದು ಮಾತು ಹೇಳ್ತಾವ ಏನು ಉತ್ತಮ ಜ್ಞಾನ ಯಾವುದೇ ಮೂಲೆಗಳಿಂದ ಬಂದರೂ ಸ್ವೀಕರಿಸುವಂಥ ವ್ಯಕ್ತಿ ನಾವು ಆಗ್ಬೇಕ್ರಿ
ಹೌದಾ? ಈಗ ನೋಡ್ರಿ ಉದಾಹರಣೆ ಹೇಳುವಾಗ ಯಾಕೆ ಈ ಮಾತು ಅಂತಂದಾಗ ಹೇಳ್ರಿ ಅವ್ರೇನು ಈಗ ಯೂಟ್ಯೂಬ್ ಚಾನಲ್ ಮಾಡ್ರೆ ಅವ್ರೇನು ಹೇಳ್ತಾರ ಆ ಥರ ಯಾವುದೇ ವ್ಯಕ್ತಿ ಕೇರ್ಲೆಸ್ ಮಾಡಬಾರ್ದು. ನಾನೇ ಆಗಲಿ ಇನ್ನೊಬ್ಬ ವ್ಯಕ್ತಿ ಹೇಳಕ್ಕದ, ಹೌದಾ? ಅವ್ರ ಬಳಿ ಇರ್ತಕ್ಕಂಥ ನಾಲೆಜನ್ನು ಹೇಳಕ್ ಬಂದಿರ್ತಾರ ಅವ್ರು, ಹೌದಾ? ಅದು ಬಿಟ್ಟು ಸರ್ ಅವ್ರೇನು ಹೇಳ್ತಾರೆ ಈ ಉದಾಹರಣೆ ನೋಡು, ಊಟ ಮಾಡುವಾಗ ಒಂದೆರಡು ಅವಳ ಅನ್ನ ಅಗಳು ಚಲ್ತು ಇಲ್ರಿ, ಚಲ್ತೀವಿ ಕಾಮನ್ ರೀ. ಆ ಥರವಾಗಿ ಹೇಳುವಾಗ 1 ಅಥವಾ 2 ಏನು ಮಿಸ್ಟೇಕ್ ಆಗಿರ್ತಾವೆ, ಹೌದಾ? ಅವನ ತಪ್ಪು ತಿದ್ದುಕೊಂಡು ಮತ್ತೇನು ಮಾಡ್ಬೋದು, ಮುಂದೆ ಪರಿಪೂರ್ಣರಾಗೋನು. ಯಾಕೆ ಹೇಳ್ತಾ ಇದ್ದಂದ್ರೆ ನೋಡ್ರಿ ಇಷ್ಟೆಲ್ಲ ಹೇಳಿದೆ, ನಾ ಇನ್ನೂ ಹೇಳ್ಬೋದು 1966 ಬಗ್ಗೆ ಮತ್ತೆ ಹೇಳ್ಬೋದು, ಹೌದಾ? 1977 ಮತ್ತೆ ಹೇಳ್ಬೋದು, ಹೌದಾ? ಕೂಳಿಗಾಗಿ ಕಾಳು ಯೋಜನೆ ಜಾರಿ ಬರ್ತದೆ, ಹೌದಾ? ಮತ್ತೇನಪ್ಪ ಅಂತಂದ್ರೆ 1980 ಮತ್ತೆ ಹೇಳ್ಬೋದು. ಏನು ಹೇಳ್ಬೋದಪ್ಪ, 1980 ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ಸ್ಥಾಪನೆ ಆದ್ರು ಸರ್ ಅಂತ ಹೇಳ್ಬೋದು. 1984 ಹೇಳ್ಬೋದು, ಹೌದಾ? ಮತ್ತೇನಪ್ಪ ಅಂತ ಇಷ್ಟಿಗೆ 1969 ಬಗ್ಗೆ ಹೇಳ್ಬೋದು, ಹೌದಾ? ಮತ್ತೆ ಹಲವಾರು ಬಗ್ಗೆ ಹೇಳ್ಬೋದ್ರಿ, ಹೌದಾ? ಮತ್ತೆ 1997 ಬಗ್ಗೆ 1897 ಬಗ್ಗೆ ಮತ್ತೆ ಹೇಳ್ಬೋದು. ಏನ್ರಿ ಸರ್ 1897ದಾಗ ಸುಭಾಷ್ ಚಂದ್ರ ಇದು ಯಾರು ಸರ್, ನಮ್ಮ ಸ್ವಾಮಿ ವಿವೇಕಾನಂದ್ರ ಬರ್ತಡೇ ಐತ್ರಿ. ಈಗ ರಾಷ್ಟ್ರೀಯ ಯೂತ್ ಡೇ, ನ್ಯಾಷನಲ್ ಯೂತ್ ಡೇ ಅಂತ ಆಚರಣೆ ಮಾಡ್ತೀವಲ್ಲ, ರಾಷ್ಟ್ರೀಯ ಯುವಕರ ದಿನ, ಹೌದಾ? ಈ 1897ರಂದೇ ಸ್ವಾಮಿ ವಿವೇಕಾನಂದರು ಬಂಗಾಳದ ಬೇಲೂರು ಮಠದಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ರಾಮಕೃಷ್ಣ ಮಿಷನ್ ಮಠ ಸ್ಥಾಪನೆ ಮಾಡ್ತಾರೆ, ಬಂಗಾಳದ ಬೇಲೂರು ಎಂಬ ಸ್ಥಳದಲ್ಲಿ, ಹೌದಾ? ನೋಡ್ರಿ ಮತ್ತೇನ್ ಮಾಡಿದ್ರು, ಮತ್ತೆ ಬೇರೆ ಬೇರೆ ಇದೇ ತರ ಅವು ಏನ್ ಮಾಡಬೇಕಪ್ಪ ಅಂತ ಕೇಳಿದಾಗ ಇವತ್ತು ನಾನು ಏನ್ ಮಾಡಿದೆ, ನಮ್ಮ ಕ್ಲಾಸ್ ನಮ್ಮ ಯೂಟ್ಯೂಬ್ ಚಾನಲ್ ಅದ ಅಥವಾ ನಿಮ್ಮದು ಏನಂತ ಹೇಳಿದ್ರೆ ಇದು ನಿಮ್ಮ ಯೂಟ್ಯೂಬ್ ಚಾನಲ್ ಅಂತ ಹೇಳಿದಲ್ಲ, ಈ ಯೂಟ್ಯೂಬ್ ಚಾನಲ್ ಪುನಃ ಮತ್ತೆ ಕ್ಲಾಸ್ಗಳನ್ನು ಪುನರಾರಂಭಿಸಲಾಗುತ್ತದೆ, ಹೌದಾ? ಏನಪ್ಪಾ ಸರ್ 2 ದಿವಸ ಕ್ಲಾಸ್ ಮಾಡಿ ಹೋದ್ರಂತ ಇದು ಮಾಡಕ್ ಹೋಗ್ಬೇಡ್ರಿ. ಇನ್ನೇನು ಪುನಃ ಕ್ಲಾಸ್ ಸ್ಟಾರ್ಟ್ ಮಾಡ್ತೀವಿ. ಪುನಃ ನೀವು ಕೂಡ ನಿಮಗೆ ಯಾವುದೋ ಬಹಳಷ್ಟು ಟಫ್ ಆದಂಥ ವಿಷಯ ಹೇಳ್ತಾರೆ ಸರ್, ಬಹಳಷ್ಟು ಸೈನ್ಸ್ ಹೇಳ್ರಿ ಸರ್ ಅಂತ ಹೇಳಿ, ಹೌದಾ? ಸೈನ್ಸ್ ಹೇಳಿದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮತ್ತು ಭೌತಶಾಸ್ತ್ರ ಇದೆ ಅಂತೀವಿ, ಬಯೋಲಜಿ, ಇವೆಲ್ಲ ಹಂತವಾಗಿ ಏನು ಮಾಡಪ್ಪ ಅಂದ್ರೆ ಹೇಳ್ತಾ ಹೋಗ್ರಿ. ನೀವು ಸಪೋರ್ಟ್ ಮಾಡ್ರಿ, ಹೌದಾ? ಏನಪ್ಪ ಅಂತ ಕೇಳಿದಾಗ ಒಂದು ಮರ ನೇರವಾಗಿ ನಿಂತದಂತಂದ್ರೆ ಕಾಣದ ಬೇರುಗಳು ಭಾಳ ಸಪೋರ್ಟ್ ಇರ್ತವಂತ, ಹೌದಾ? ಒಂದು ಮರ ಸ್ಟೇಟ್ ಆಗಿ ನಿಂತದಂದ್ರೆ ಕಾಣದ ಮರಗಳಷ್ಟು ಬೇರೆ ಏನಂದ್ರೆ ಬೇರುಗಳು ಭಾಳ ಸಪೋರ್ಟ್ ಮಾಡಿರ್ತಾರೆ. ಅದೇ ಥರವಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಾಳಷ್ಟು ನೀವು ಏನು ಮಾಡ್ರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಹೀಗೆ ಇದು ಚಾನಲನ್ನು ನೀವು ಬೇರೆಯವರಿಗೆ ಹೇಳ್ರಿ, ಈ ಥರ ಕ್ಲಾಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ರಿ. ಅವಾಗ ಮಾತ್ರ ನಾನು ಕೂಡ ಇನ್ನು ಮುಂದೆ ಡೈಲಿ ಕ್ಲಾಸ್ ಒಂದೊಂದಾಗಿ ಹಂತವಾಗಿ ಹೇಳ್ತಾ ಹೋಗುತ್ತೇನೆ. ಇಲ್ಲಿವರೆಗೂ ನನ್ನ ಕ್ಲಾಸನ್ನು ಭಾಳಷ್ಟು ಶಾಂತಿಯಿಂದ ಕೇಳಿದಂಥ ತಮಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರಗಳನ್ನು ಮಾಡುತ್ತೇನೆ.